ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ಪರಿಸರದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗುತ್ತಿದ್ದು, ಅದರಲ್ಲಿಯೂ ಒಂದು ಅತ್ಯಂತ ಉಪಯುಕ್ತವಾದ ಕೀಟ. ಆ ಕೀಟ ನಾಶ ಆದರೆ ಇಡೀ ಮನುಕುಲವೇ ನಾಶವಾದೀತು. ಅಂತಹ ಅದ್ಭುತ ಕೀಟದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಅದು ಜೇನು. ಜೇನು ಸಾಕಾಣಿಕೆದಾರರ ಮಾತ್ರ ತಿಳ್ಕೋಬೇಕಾಗಿಲ್ಲ, ಕೇವಲ ವಿದ್ಯಾರ್ಥಿಗಳು ತಿಳ್ಕೋಬೇಕಾಗಿಲ್ಲ, ಪ್ರತಿಯೊಬ್ಬರೂ ಇದರ ಬಗ್ಗೆ ತಿಳ್ಕೋಬೇಕು. ಅಕ್ಷಯ ಕಲ್ಪದ ಶಿವಪ್ರಸಾದ್ ಅವರು ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಅವರಿಂದಲೇ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆಯೋಣ. ಸೊ ನಾವೆಲ್ಲರೂ ನೋಡಿದ್ದೀವಿ, ಇನ್ನು ಜೇನುಗಳನ್ನ ಎಲ್ಲರೂ ಪರಿಚಯ ಇದೆ. ಸೊ ನೀವು ಯಾವ ರೀತಿ ಜೇನುಗಳನ್ನ ನೋಡಿದ್ದೀರಾ ಅನ್ನೋದು ಸ್ವಲ್ಪ ಹಂಚ್ಕೋಬೋದಾ? ಜೇನಿನ ಜಾತಿ ಆಮೇಲೆ ಇದು ಮಣ್ಣೊಳಗೆ ಕಟ್ಟಿರ್ತಲ್ಲ ಕುಡುಬೆ ಜೇನು, ಕೋಲವ್ ಕಟ್ಟಿರ್ತ ಕೋಲ್ ಜೇನು, ಹೌದು. ಇನ್ನೊಂದು ಬಂಡೆ ಗಿಂಡೆ ಕಟ್ಟಿರೋದು ಅದು ಹೆಜ್ಜೆನೆ. ಮೂರೇ ಜೇನು ನೋಡಿರೋದು, 3 ಜೇನು. ಸೊ ಗೌಡ್ರು ಹೇಳ್ತಾ ಇದ್ದಾರೆ 3 ಥರ ಜೇನನ್ನ ನೋಡಿದ್ದೀವಿ ಅಂತ ಹೇಳಿ. ಸೊ ಜೇನಲ್ಲಿ ಏನಪ್ಪ ಅಂದರೆ 5 ವಿಧ. ಜೇನು ಒಂದು ನೊಣದ ಜಾತಿಗೆ ಸೇರಿದೆ. ನೊಣದ ಜಾತಿಗೆ ಸೇರ್ತಕ್ಕಂಥ ಒಂದು ಜೀವಿ ಅದು. ಸೊ ಜೇನಲ್ಲಿ 5 ಥರ ಜೇನುಗಳು ಬರ್ತವೆ. ಒಂದು ಮುಜೆಂಟಿ ಅಂತ ಹೇಳ್ತೀವಿ, ಅಂದರೆ ನುಸ್ರೆ ಜೇನು ಅಂತ ಹೇಳ್ತಾರೆ. ನುಸ್ರೆ ಅಂತ ಅಂತಾರೆ, ನುಸ್ರಿ ಅಂತ ಅಂತಾರೆ. ಸೊ ಸ್ಟಿಂಗ್ಲೆಸ್ ಬಿ ಅಂತ ಅಂತಾರೆ. ಸೊ ಆ ರೀತಿ ನುಸ್ರೆ ಜೇನು, ಸೊಳ್ಳೆ ಜೇನು ಅಂತಲೂ ಕರೀತಾರೆ. ಆ ಪ್ರದೇಶದಲ್ಲಿ ಒಂದೊಂಥರ ಹೆಸರುಗಳನ್ನ ಕರೀತಾರೆ ಜೇನುಗೆ. ಸೊ ಮತ್ತು ಎರಡನೇದು ಕೋಲ್ ಜೇನು. ಸೊ ಹೇಳ್ತಾಯಿದ್ರು ಕೋಲ್ ಜೇನು ನೋಡಿದ್ದೀವಿ, ಕೋಲಲ್ಲಿ ಕಟ್ಟಿದೆ ಕೋಲ್ ಜೇನು. ಸೊ ಕೋಲ್ ಜೇನು ನೋಡಿದ್ದೀವಿ ಅಂತ ಹೇಳ್ತಾಯಿದ್ರು, ಅದು ಒಂದು ಕೋಲ್ ಜೇನು. ಸೊ ಮೂರನೇದು ಏನಪ್ಪ ಅಂತಂದರೆ ತುಡುವೆ. ಭಾರತೀಯ ತುಡುವೆ ಜೇನು ಅಂತ ಅಂತೀವಿ, ಇಂಡಿಕಾ ಸೆರೆನಾ ಅಂತೀವಿ, 7 ಜೇನು ಅಂತ ಅಂತಾರೆ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂಥರ ಕರೀತಾರೆ. ಈಗ ಈ ಕಡೆ ಬಂದರೂ 7 ಜೇನು ಅಂತ ಕರೀತಾರೆ, ನಮ್ಮ ಕಡೆ ಬೆಂಗಳೂರು ಸುತ್ತಮುತ್ತ ಏನೋ ತುಡುವೆ ಜೇನು ಅಂತ ಕರೀತಾರೆ. ಸೊ ಈ ರೀತಿ ತುಡುವೆ ಜೇನು. ಸೊ 4ನೇದು ಬಂದು ಆಪಿಸ್ ಮೆಲಿಫೆರಾ ಅಂತ ಹೇಳ್ತೀವಿ. ಅದು ಇಂಡಿಯನ್ ಬ್ರೀಡ್ ಅಲ್ಲ, ಯುರೋಪಿಯನ್ ಬ್ರೀಡು. ಸೊ ಅದನ್ನು ಸಹ ನಾವು ಜೇನು ಸಾಕಾಣಿಕೆ ಮಾಡ್ಬೋದು, ಆಪಿಸ್ ಮೆಲಿಫೆರಾ ಅಂತ ಹೇಳ್ಬಿಟ್ಟು. ಸೊ 4ನೇದು ಬಂದು ಹೆಜ್ಜೇನು. ಹೆಜ್ಜೇನು ನಾವೆಲ್ಲ ನೋಡಿದ್ದೀವಿ. ಹೆಜ್ಜೇನು ಕೇಳಿ ಚುಚ್ಚಿಸ್ಕೊಂಡಿರೋರು ಇದ್ದಾರೆ. ಸೊ ಈ ಹೆಜ್ಜೇನೊಂದು 5 ಥರ ಜೇನು. ಈ 5 ಜೇನಲ್ಲಿ ನಾವು ಜೇನು ಸಾಕಾಣಿಕೆ ಮಾಡ್ಬೋದಾದಂಥ ಜೇನುಗಳು ಯಾವ್ಯಾವುದು ಅಲ್ವಾ? 5 ರೀತಿ ಜೇನುಗಳು ನೋಡೋದು ನಾವು. ಯಾವ್ಯಾವ 5 ಮುಜಂಟಿ ಜೇನು, ಕೋಲ್ ಜೇನು, ತುಡುವೆ ಜೇನು, ಮೆಲಿಫೆರಾ ಮತ್ತು ಹೆಜ್ಜೇನು, 5 ಜೇನು ನೋಡ್ದು ಅಲ್ವಾ? ಸೊ 5 ಜೇನಲ್ಲಿ ಜೇನು ಸಾಕಾಣಿಕೆ ಮಾಡ್ತಕ್ಕಂಥ ಜೇನುಗಳು ಯಾವ್ಯಾವುದು ಹೇಳಿ? ಹಾಂ, ಹೌದು. ಸೊ ಗೌಡ್ರು ಹೇಳ್ತಾಯಿದ್ರು ತುಡುವೆ ಜೇನ ಬಾಕ್ಸಿಗೆ ಕೂರಿಸಿ ನಾವು ಜೇನು ಸಾಕಾಣಿಕೆ ಮಾಡ್ಬೋದು ಅಂತೇಳಿ. ಹೌದು, ತುಡುವೆ ಜೇನು ಸಾಕಾಣಿಕೆ ಮಾಡ್ಬೋದು. ಮತ್ತು ಮುಜಂಟಿ ಜೇನು ಅಂದರೆ ಸ್ಟಿಂಗ್ಲೆಸ್ ಬಿ ಅಂತ ಹೇಳಿದ್ನಲ್ಲ, ನೆಸರು ಜೇನು ಅಂತ ಅಂದ್ವಲ್ಲ, ಆ ಜೇನನ್ನು ಸಹ ನಾವು ಜೇನು ಸಾಕಾಣಿಕೆ ಮಾಡ್ಬೋದು. ಮತ್ತು ಮೆಲಿಫೆರಾ, ಆಪಿಸ್ ಮೆಲಿಫೆರಾ, ಅದೇನು ಯುರೋಪಿಯನ್ ಬ್ರೀಡು, ಅದನ್ನು ಸಹ ನಾವು ಜೇನು ಸಾಕಾಣಿಕೆ ಮಾಡ್ಬೋದು. ಸೊ ಆದರೆ ಈ ನಮ್ಮ ತುಡುವೆ ಜೇನು ಇದೆಯಲ್ಲ, ಭಾರತೀಯ ತುಡುವೆ ಜೇನು, ಇದನ್ನು ಒಂದು ಪ್ಲೇಸಲ್ಲಿಟ್ಟು ನಾವು ಜೇನು ಸಾಕಾಣಿಕೆ ಮಾಡ್ಬೋದು. ಮತ್ತು ಇನ್ನೊಂದು ಸ್ಟಿಂಗ್ಲೆಸ್ ಇದೆಯಲ್ಲ, ಸ್ಟಿಂಗ್ಲೆಸ್ ಒಂದು ಪ್ಲೇಸಲ್ಲಿ ಇಟ್ಟು ನಾವು ಜೇನು ಸಾಕಾಣಿಕೆ ಮಾಡ್ಬೋದು. ಈ ಸ್ಟಿಂಗ್ಲೆಸ್ ಬಿನ ನಾವು ಸ್ಥಳಾಂತರ ಜೇನು ಕೃಷಿ ಮಾಡಬೇಕು. ಒಂದು ಕಡೆ ಇಟ್ಟು ನಾವು ಜೇನು ಕೃಷಿ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಅದಕ್ಕೆ ಅತಿ ಹೆಚ್ಚಾದಂಥ ಆಹಾರ ಬೇಕಾಗಿದೆ. ಹಾಗಾಗಿ ಅದು ನಾವೇನು ಎಕರೆಗಟ್ಟಲೆ ಸೂರ್ಯಕಾಂತಿ ಬೆಳೀತಾರೆ, ಮತ್ತು ಎಕರೆಗಟ್ಟಲೆ ಸಾಸಿವೆ ಬೆಳೀತಾರೆ, ಎಕರೆಗಟ್ಟಲೆ ಹುಚ್ಚಳು ಬೆಳೆಯೋದು. ಸೊ ಈ ರೀತಿ ಏನು ಬೆಳೀತಾರೆ ಆ ಪ್ರದೇಶಕ್ಕೆ ನಾವು ಸ್ಥಳಾಂತರ ಜೇನು ಕೃಷಿ ಮಾಡಿ ಸೊ ಆ ಜೇನನ್ನು ನಾವು ಸಾಕಾಣಿಕೆ ಮಾಡ್ಬೋದು. ಕೋಲ್ ಜೇನು ಹೆಜ್ಜೆನ ಸಾಕೋಕ್ಕಾಗಲ್ಲ. ಯಾಕೆ ಸಾಕೋಕ್ಕಾಗಲ್ಲ? ಅದು ಬೆಳಕನ್ನು ಇಷ್ಟಪಡುತ್ತೆ, ಕತ್ಲೆ ಇಷ್ಟಪಡಲ್ಲ. ಹೌದು, ಕೋಲ್ ಜೇನು ಮತ್ತು ಹೆಜ್ಜೇನು ನೀವೆಲ್ಲರೂ ಪಟ್ರಲ್ಲಿ ಕಟ್ಟಿರೋಂಥ ನೋಡಿದ್ದೀರಾ? ಅದೇನಂತಂದರೆ ಬೆಳಕಿನ ಆಶ್ರಯ ಜಾಸ್ತಿ ಪಡಿತದೆ. ಕೋಲ್ ಜೇನು ಮತ್ತು ಹೆಜ್ಜೇನು ಬೆಳಕಿನ ಆಶ್ರಯ ಪಡಿತದೆ. ಹಾಗಾಗಿ ನಾವು ಅದೆರಡನ್ನೂ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗ ಜೇನು ಸಾಕಾಣಿಕೆ ಮಾಡಬೇಕಪ್ಪ, ನಾನು ಮಾಡ್ತಾಯಿದ್ದೀನಿ, ಏನೇನು ಬೇಕಾಗುತ್ತೆ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಅಲ್ವಾ? ಸೊ ಪೆಟ್ಟಿಗೆ ಬೇಕು, ಜೇನು ಪೆಟ್ಟಿಗೆ. ಈ ಜೇನು ಪೆಟ್ಟಿಗೆ ಉಪಕರಣಗಳನ್ನ ನೋಡ್ತಾ ಬರೋಣ ನಾವು. ಸೊ ಒಂದು ಮೊದಲನೇದಾಗಿ ಏನಪ್ಪ ಅಂದರೆ ಇದು ಜೇನು ಪೆಟ್ಟಿಗೆ. ಸೊ ಇದನ್ನು ಜೇನು ಪೆಟ್ಟಿಗೆ ಅಂತ ಕರೀತಾರೆ. ಇದೇನಂತಂದರೆ ISI 8 ಫ್ರೇಮ್ ಬಾಕ್ಸು, ಜೇನು ಪೆಟ್ಟಿಗೆ ISI ಬಾಕ್ಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಇನ್ನೊಂದು 6 ಫ್ರೇಮ್ ಬರುತ್ತೆ, 6 ಫ್ರೇಮ್ ISI ಬಾಕ್ಸ್ ಬರುತ್ತೆ. ಮತ್ತು ಕೇರಳ ಮಾದರಿ ಪೆಟ್ಟಿಗೆ ಅಂತ ಬರ್ತದೆ. ಜನತಾ ಪೆಟ್ಟಿಗೆ, ಕೇರಳ ಮಾದರಿ ಪೆಟ್ಟಿಗೆ ಅಂತಾರೆ, ಇಲ್ಲ ಜನತಾ ಪೆಟ್ಟಿಗೆ ಅಂತ ಅಂತಾರೆ. ಸೊ ಅದೊಂದು ಬರುತ್ತೆ. ಸೊ ನಾವೀಗ ISI ಬಾಕ್ಸ್ ನೋಡೋಣ. ಸೊ ಬಾಕ್ಸ್ ಪರಿಚಯ ಮಾಡ್ಕೊಳ್ಳೋಣ ಫಸ್ಟು. ಸೊ ಇದೇನಪ್ಪ ಅಂತಂದರೆ ಕ್ಯಾಪ್ ಅಂತ ಕರೀತಾರೆ. ಸೊ ಈ ಚೇಂಬರ್ ಇದೆಯಲ್ಲ, ಈ ಚೇಂಬರು ಸೂಪರ್ ಚೇಂಬರ್ ಅಂತ ಅಂತೀವಿ. ಸೂಪರ್ ಚೇಂಬರ್ ಅಥವಾ ತುಪ್ಪದ ಕೋಣೆ ಅಂತ ಕರಿತೀವಿ. ಅದರಲ್ಲಿ 8 ಫ್ರೇಮ್ಗಳು ಬರ್ತದೆ. ಈ ರೀತಿ ISI ಫ್ರೇಮು 8 ಫ್ರೇಮ್ ಬರ್ತದೆ, 8 ಫ್ರೇಮು ತುಪ್ಪದ ಹನಿ ಫ್ರೇಮು
ಹನಿ ಸೂಪರ್ ಫ್ರೇಮು ಅಥವಾ ಹನಿ ಫ್ರೇಮು ತುಪ್ಪದ ಕೋಣೆ ಅಂತ ಹೇಳ್ತೀವಿ. ಇದು 8 ಫ್ರೇಮ್ ಬರ್ತದೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋಂಥದ್ದು ಬ್ರೂಡಿಂಗ್ ಚೇಂಬರ್, ಅಂದರೆ ಸಂಸಾರ ಕೋಣೆ ಅಂತ ಅಂತೀವಿ, ಬ್ರೂಡಿಂಗ್ ಚೇಂಬರ್ ಅಂತ ಅಂತೀವಿ. ಸೊ ಇದರಲ್ಲಿ 8 ಫ್ರೇಮ್ ಬರ್ತದೆ. ಈ ಥರ ಚೌಕಾಕಾರದಲ್ಲಿ 8 ಫ್ರೇಮ್ ಬರ್ತದೆ. ISI ಫ್ರೇಮು ಈ ಫ್ರೇಮು. ಕೆಳಗಡೆ ಬರೋವಂಥದ್ದು ಏನಪ್ಪ ಅಂತಂದರೆ ಫ್ಲೋರ್ ಅಂತ ಹೇಳ್ತೀವಿ. ಫ್ಲೋರ್ ಅಂತ ಅಂದರೆ ಕೆಳಗಡೆ ನೆಲ ಮಾಡಿ ಅದು ಬರ್ತದೆ. ಮತ್ತು ಕ್ವೀನ್ ಗೇಟ್ ಬರ್ತದೆ. ಅಲ್ಲ, ಕ್ವೀನ್ ಗೇಟ್ ಇದೆ, ಇದರಲ್ಲಿ ಇಲ್ಲ ಅಷ್ಟೇ. ಕ್ವೀನ್ ಗೇಟ್ ಬರುತ್ತೆ. ಕ್ವೀನ್ ಗೇಟ್ ಇದೆ, ನಾನು ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ನೋಡಿ, ಇದು ಕ್ವೀನ್ ಗೇಟ್ ಅಂತ ಅಂತೀವಿ. ಮತ್ತೆ ಒಂದು ಸ್ಟ್ಯಾಂಡ್ ಬರುತ್ತೆ. ಆಯ್ತಾ ನಿಮ್ದು? ಆಯ್ತಾ, ತಂದಿದ್ರಿ? ಇದೆಯಾ? ಬಾಕ್ಸ್ ಇದೆ. ಸರಿ, ಆಯ್ತು, ನೋಡೋಣ. ಸೊ ಏನಕ್ಕೆ ಹೋಯ್ತು, ಏನಾಗಿರ್ಬೋದು ಅದೆಲ್ಲ ತಿಳ್ಕೊಳ್ಳೋಣ, ಸರಿನಾ? ಸೊ ರಾಣಿ ಗೇಟ್ ಅಂತ ಹೇಳ್ತೀವಿ. ಸೊ ಇದು ಸ್ಟ್ಯಾಂಡು. ಸೊ ಇಷ್ಟು ಉಪಕರಣಗಳು ಜೇನು ಸಾಕಾಣಿಕೆ ಮಾಡಲಿಕ್ಕೆ ಬೇಕಾಗ್ತವೆ, ಬೇಸಿಕ್ಕು. ಹೌದು, ನಾವು ಬಾಕ್ಸ್ಗಳ ಬಗ್ಗೆ ತಿಳ್ಕೊಂಡು ನಮ್ಮ ಕೃಷಿ ಇಲಾಖೆಲೋ ಇಲ್ಲ ತೋಟಗಾರಿಕೆ ಇಲಾಖೆಲೋ ಜೇನು ಬಾಕ್ಸ್ಗಳನ್ನ ಕೊಡ್ತಾ ಇದ್ದಾರೆ. ತೊಗೊಂಬಂದು ನಾನು ಮಾಡಬೇಕು, ನಾನು ಜೇನು ಕೃಷಿ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ ಬಂದ ತಕ್ಷಣನೇ ಎತ್ತಿ ಹ್ಯಾಂಡ್ಲಿಂಗ್ ಮಾಡೋಕ್ಕಾಗುತ್ತಾ? ಎಂಥವ್ರಿಗೂ ಭಯ ಇದ್ದೇ ಇರ್ತದೆ. ಜೇನು ಅಂತ ಅಂದಾಗ ಚುಚ್ಚುತ್ತೆ. ಜೇನು ಕಚ್ಚಲ್ಲ, ಚುಚ್ಚುತ್ತೆ, ಸರಿನಾ? ಕಚ್ಚೋದು ನಾಯಿ, ಚುಚ್ಚೋದು ಜೇನು, ಸರಿನಾ? ಸೊ ನಾವು ತಗೊಂಬಂದ ತಕ್ಷಣ ಜೇನು ಬಾಕ್ಸ್ನ ಇಟ್ಟು ನಾವು ಹ್ಯಾಂಡ್ಲ್ ಮಾಡೋಕ್ಕೆ ಹೋಗ್ತೀವ? ಇಲ್ಲ. ನಮ್ಮ ಪ್ರೊಟೆಕ್ಟ್ಗೆ ಕಲಿಯೋ ಗಂಟ, ಜೇನು ಸಾಕಾಣಿಕೆ ಮಾಡೋದನ್ನ ಕಲಿಯೋ ಗಂಟ, ಅದನ್ನ ಹ್ಯಾಂಡ್ಲಿಂಗ್ ಮಾಡೋದು ಕಲಿಯೋ ಗಂಟ ಕೆಲವೊಂದು ಉಪಕರಣಗಳು ಬೇಕಾಗ್ತದೆ. ಸೊ ಅದನ್ನು ತಿಳ್ಕೊಳ್ಳೋಣ. ಸೊ ಇದು ವೇಲ್ ಅಂತ ಹೇಳ್ತೀವಿ. ವೇಲ್ ಅಥವಾ ಮುಖಪರದೆ. ಸೊ ಇದೇನಂತಂದರೆ ನಾವು ಮುಖಕ್ಕೆ ಹಾಕ್ಕೊಳ್ಳಿಕ್ಕೆ, ಜೇನು ಎತ್ತಬೇಕು. ಸೊ ಹಾಗೆ ಎತ್ತಾಗ ನಮ್ಮ ಮುಖನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ. ಸೊ ಈ ರೀತಿ ಹಾಕ್ಕೊಂಡು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು. ಇಲ್ಲಿ ಮುಂದೆಗಡೆ ಜಾಲರಿ ಥರ ಇರುತ್ತೆ. ಸೊ ಅದೇನು ಬಂದು ನಮಗೆ ಸ್ಟಿಂಗ್ ಮಾಡೋದಿಲ್ಲ, ಅಂದರೆ ಚುಚ್ಚೋದಿಲ್ಲ ಅದು. ಸೊ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಮುಖ ಪರದೆನ ಬಳಕೆ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಗ್ಲೌಸ್ ಅಂತ ಹೇಳ್ತೀವಿ, ಹ್ಯಾಂಡ್ ಗ್ಲೌಸ್. ಸೊ ಅಂತಂದರೆ ಏನು, ಕೈಗೆ ಚುಚ್ಚಿದ್ರೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ. ಈ ರೀತಿ ಹಾಕ್ಕೊಂಡು ನಾವು ಫುಲ್ಲು ಪ್ರೊಟೆಕ್ಟ್ ಮಾಡ್ಕೊತೀವಿ. ಸೊ ಅಂದರೆ ಅದು ಕೈಗೆ ಚುಚ್ಚೇ ಇರಲಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದು ಹೊಗೆ ತಿದಿ, ಸ್ಮೋಕರ್ ಅಂತ ಹೇಳ್ತೀವಿ. ಸ್ಮೋಕರ್ ಬೇಕಾಗುತ್ತೆ, ಯಾಕೆಂದರೆ ಕೆಲವೊಂದು ಟೈಮು ಕಾಲೋನಿ ಅಗ್ರೆಸಿವ್ ಆಗುತ್ತೆ. ಅಗ್ರೆಸಿವ್ ಆದಾಗ ಅದನ್ನು ಸ್ವಲ್ಪ ನಾವು ಸ್ಮೋಕ್ ಕೊಡ್ತು ಅಂತ ಅಂದರೆ ಏನೋ ಇದಕ್ಕೊಂದು ಸ್ವಲ್ಪ ತೆಂಗಿನ ನಾರು ಬರುತ್ತಲ್ಲ, ಚಗರೆ ಮೊಟ್ಟೆ ನಾರು ಬರುತ್ತಲ್ಲ, ಮೊಟ್ಟೆ ನಾರು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಂಕಿ ಹಚ್ಬಿಟ್ಟು ಹೊಗೆ ಬರೋಂಗೆ ಮಾಡಿ. ಸೊ ಇದು ಕ್ಲೋಸ್ ಮಾಡ್ತು ಅಂತಂದರೆ ನಾವು ಪ್ರಾಕ್ಟಿಕಲ್ ಮಾಡೋಕೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಸೊ ಸ್ಮೋಕ್ ಮಾಡ್ತು ಅಂತಂದರೆ ಅದು ಸ್ವಲ್ಪ ಅಗ್ರೆಸಿವ್ ಕಡಿಮೆ ಆಗುತ್ತೆ. ಸೊ ಇದೊಂದು ಬೇಕಾಗುತ್ತೆ. ಮತ್ತು ಫ್ರೇಮ್ ಹೋಲ್ಡರ್ ಅಂತ ಹೇಳ್ತೀವಿ. ಇದು ಫ್ರೇಮ್ ಹೋಲ್ಡರ್ ಅಂತ ಕರಿತೀವಿ ನಾವು. ಸೊ ಈ ರೀತಿ ಫ್ರೇಮ್ನ ಎತ್ತಲಿಕ್ಕೆ, ಎತ್ತಿ ನೋಡಲಿಕ್ಕೋಸ್ಕರ ಇದನ್ನು ಬಳಕೆ ಮಾಡ್ತೀವಿ. ಫ್ರೇಮ್ ಹೋಲ್ಡರ್ ಇದೇನು ಅವಶ್ಯಕತೆ ಇಲ್ಲ, ಬೇಕು ಅಂತಂದರೆ ಬೇಕಾದ್ರೆ ತೊಗೊಳ್ಬೋದು. ಇಷ್ಟು ಸರ್. ಆಯಿತು ಸರ್, ಬಾಕ್ಸು ತಂದುಬಿಟ್ಟೆ, ನೀವು ಹೇಳೋ ಎಕ್ವಿಪ್ಮೆಂಟು ತಂದಿದ್ದೀವಿ. ಏನು ಫ್ರೇಮ್ ಹೋಲ್ಡರ್ ಇರ್ಬೋದು, ಮತ್ತು ಗ್ಲೌಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಮತ್ತು ವೇಲ್ ಇರ್ಬೋದು, ಎಲ್ಲ ತೊಗೊಂಡು. ಸೊ ಈಗ ನಾನು ಜೇನು ಸಾಕಾಣಿಕೆ ಮಾಡಬೇಕಾ? ಜೇನು ಬಾಕ್ಸ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟರು, 2,000 2,500 ಎಷ್ಟೋ ಕೊಟ್ರಿ, ತಂದ್ರಿ, ಇಟ್ಕೊತಾ ಇದ್ವಿ. ಸ್ಥಳ ಆಯ್ಕೆ, ಯಾವ ಸ್ಥಳದಲ್ಲಿ ಇಡಬೇಕು ಜೇನ್ನ, ಸ್ಥಳ ಆಯ್ಕೆ ಅನ್ನೋದು ಇಂಪಾರ್ಟೆಂಟು. ಸೊ ಸ್ಥಳ ಆಯ್ಕೆ ಯಾವ ಸ್ಥಳದಲ್ಲಿ ಇಡಬೇಕು? ನೇರವಾಗಿ ಬಿಸಿಲು ಬೀಳಬಾರ್ದು, ನೆರಳಿರಬೇಕು. ಸೊ ಮತ್ತು ಅದಕ್ಕೆ ನೀರಿನ ಸೋರ್ಸ್ ಇರಬೇಕು. ಮತ್ತು ಅದ್ರ ಸುತ್ತಮುತ್ತ ನೆಕ್ಟರ್ ಮತ್ತು ಪೋಲನ್ ಸೋರ್ಸು, ಏನು ಗಿಡಗಳಿದೆ, ಅದಕ್ಕೆ ಆಹಾರ ಏನು ಸಿಗುತ್ತೆ. ಸೊ ಅದನ್ನು ನಾವು ನೋಡಬೇಕಾಗತ್ತೆ. ಏನೋ ತಂದೋ ಬಾಕ್ಸ್ ಇಟ್ಟೋ ಮಾಡ್ದೋ ಅನ್ನೋದಲ್ಲ. ಸೊ ಅದಕ್ಕೆ ಸುತ್ತಮುತ್ತ ಆಹಾರ ಏನು ಸಿಗುತ್ತೆ, ಯಾವ ರೀತಿ ಗಿಡಗಳಿದೆ, ವರ್ಷ ಪೂರ್ತಿ ಸಿಗುತ್ತೆ ಆಹಾರ. ಇಲ್ಲ ತೆಂಗಿದೆ ಸರ್, ನಂದೊಂದು 5 ಎಕರೆ ತೆಂಗಿದೆ ಸರ್, ತೆಂಗಿನ ತೋಟ ಇಡ್ಬೋದು. ಹೌದು, ಇಡ್ಬೋದು. ತೆಂಗಲ್ಲೇನು ಪೋಲನ್ ಸಿಗುತ್ತೆ, ನೆಕ್ಟರ್ ಸಿಗಲ್ಲ. ಅಂದರೆ ನಿಮಗೆ ಪೋಲನ್ ಅಂತ ಬರುತ್ತೆ, ಅಂದರೆ ಪರಾಗ ಅಂತ ಹೇಳ್ತೀವಲ್ಲ, ಪರಾಗ ಬರುತ್ತೆ. ನೆಕ್ಟರ್ ಅಂದರೆ ಜೇನುತುಪ್ಪ ಬರಲ್ಲ.
ಜೇನುತುಪ್ಪ ತುಂಬ ಕಡಿಮೆ ಇರ್ತದೆ. ಆಗೇನು ಮಾಡ್ತದೆ, ಕಾಲೋನಿ ಸ್ಪಾರ್ಮ್ ಆಗಿ ಎದ್ದೋಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಹೊಂಗೆ ಇರಬೇಕು, ಇಲ್ಲ ನೇರಳೆ, ಇಲ್ಲ ತರಕಾರಿ, ಇಲ್ಲ ಅವರು ಮೇಡಮ್ ಅವ್ರು ಹೇಳ್ತಾಯಿದ್ರು ನಾವು ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಸುಮಾರು ವೇರಿಯಂಟ್ಸ್ ಹಣ್ಣಿನ ಗಿಡಗಳು ಹಾಕೊಂಡ್ರೆ ವರ್ಷ ಪೂರ್ತಿ ಒಂದಲ್ಲ ಒಂದು ಹಣ್ಣಿನ ಗಿಡ ಹೂವು ಬರ್ತಾ ಇರುತ್ತೆ. ಸೊ ಅದಕ್ಕೆ ಪೂರಕವಾದ ಆಹಾರ ಜೇನಿಗೆ ಸಿಗ್ತಾ ಇರುತ್ತೆ. ಸೊ ಅದನ್ನು ತಂದು ನಾವು ಏನು ಜೇನು ಸಾಕಾಣಿಕೆನ ಮಾಡ್ಬೋದು. ನೆರಳಲ್ಲಿ ಇಡಬೇಕು, ಅದಕ್ಕೆ ಪೂರಕವಾದಂಥ ಆಹಾರ ಸಿಗಬೇಕು, ಮತ್ತು ಬೆಳಗ್ಗೆ ಬಿಸಿಲು ಸಂಜೆ ಬಿಸಿಲು ನೇರವಾಗಿ ಬೀಳಬಾರ್ದು ಜೇನು ಬಾಕ್ಸ್ಗೆ. ಮತ್ತು ಸೊ ಆ ರೀತಿ ಇಟ್ಕೊಂಡು ನಾವು ಜೇನು ಸಾಕಾಣಿಕೆನ ಪ್ರಾರಂಭ ಮಾಡ್ಬೋದು. ಓಕೆನಾ ಸರ್? ಜೇನು ಬಾಕ್ಸು ತಂದು ನೀವು ಹೇಳ್ದಂಗೆ ಪ್ಲೇಸು ಸಿಕ್ತು, ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಅಷ್ಟು ಮಾಡ್ಬಿಡ್ತು ಅಂತಂದರೆ ಸಾಕಾ? ರೈತರು ಕೇಳೋದೇನಪ್ಪ ಅಂತ ಅಂದರೆ, ಜೇನು ಬಾಕ್ಸ್ ತಂದಿದ್ದೀವಿ ಸರ್, ತುಪ್ಪ ಯಾವಾಗ ಬರ್ತದೆ ಕೇಳೋದೇ ಅದಲ್ವ ನಾವು. ಜೇನು ಬಾಕ್ಸ್ ತಂದು 2 ತಿಂಗಳಾಯ್ತು ಸರ್, ತುಪ್ಪನೇ ಬಂದಿಲ್ಲ. ಬೆಲ್ಲದ ಪಾಕ ಕೊಡೋಂಗೆ ಸಕ್ಕರೆ ಪಾಕ ಕೊಡಬೇಕಾಗುತ್ತೆ. ಸಕ್ಕರೆ ಪಾಕ ಕೊಡ್ಬೋದು. ಸಕ್ಕರೆ ಪಾಕ ಕೊಡ್ಬೋದು. ಹೌದು, ಆಯಿತಾ? ತಂದು ಈ ಬಾಕ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಈಗ ಜೇನು ಹುಳುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಜೇನು ಹುಳಗಳು ಯಾವ್ಯಾವ ಥರ ನೊಣಗಳು ಬರ್ತವೆ. ಹುಳ ಅಲ್ಲ, ಸರಿ, ನೊಣ. ಜೇನು ನೊಣಗಳು ಯಾವ್ಯಾವ ಥರ ಬರ್ತವೆ ಗೊತ್ತಾ? ರಾಣಿ ಜೇನು. ನೀವು ಸುಮ್ಮನಿರಿ ಸರ್, ಸ್ವಲ್ಪ ನೀವು ಗೊತ್ತು ಮಾಡಿದ್ದೀರಾ ಅಂತ ಗೊತ್ತು. ಯಾರೋ ಗೊತ್ತಿರೋರು ಹೇಳಿ. ತಂದಿದ್ದೀವಿ ಅಂತ ಅಂದರೆ ಜೇನು ನೊಣಗಳು ಅಲ್ಲ, ನೀವು ತಂದಿಟ್ಟಿದ್ದೀರಿ ಗೊತ್ತಲ್ವಾ ಅಲ್ವಾ? ಜೇನು ನೊಣದಲ್ಲಿ ಏನಪ್ಪ ಅಂತಂದರೆ 3 ಥರ ಜೇನು ನೊಣಗಳು ಬರ್ತವೆ, ಸರಿನಾ? 3 ಥರ ಜೇನು ನೊಣಗಳು ಬರ್ತವೆ. ಒಂದು ಡ್ರೋನ್ ಬೀಸ್ ಅಂತ ಹೇಳ್ತೀವಿ, ಅಂದರೆ ಗಂಡು ನೊಣ ಬರ್ತದೆ. ಮತ್ತು ಇನ್ನೊಂದು ವರ್ಕರ್ ಬೀಸ್ ಅಂತ ಹೇಳ್ತೀವಿ, ಅಂದರೆ ಕೆಲಸಗಾರ ಜೇನು ನೊಣ. ಸೈನಿಕ ಅಲ್ಲ ಬೇರೆ, ಕೆಲಸಗಾರ. ಅದರಲ್ಲೇ ಏನು ಬರ್ತದೆ, ಸೋಲ್ಜರ್ಸ್ ಬರ್ತದೆ, ಮತ್ತು ಏನು ನರ್ಸ್ ಬೀಸ್ ಬರ್ತದೆ, ಮತ್ತು ಸ್ಕೌಟ್ ಬೀಸ್ ಬರ್ತದೆ, ಅದರಲ್ಲೇ ಬರ್ತದೆ, ಸರಿನಾ? ಸೊ ಒಂದು ಕೆಲಸಗಾರ ನೊಣ. 3ನೇದೇನು ರಾಣಿ ನೊಣ, ರಾಣಿ ಜೇನು ಅಂತ ಹೇಳ್ತೀವಲ್ಲ, ರಾಣಿ ಜೇನುಳ ಅಂತ ಹೇಳ್ತೀವಲ್ಲ. ಸೊ ರಾಣಿ ಜೇನುಳ ಬರ್ತದೆ. ಒಂದು ಜೇನು ಪೆಟ್ಟಿಗೆಗೆ ಒಂದೇ ರಾಣಿ ನೊಣ ಇರೋದು. ರಾಣಿ ನೊಣ ಅನ್ನೋದು ಒಂದೇ ರಾಣಿ ನೊಣ ಒಂದು ಜೇನು ಪೆಟ್ಟಿಗೆಗೆ. ಸೊ ಆ ರಾಣಿ ನೊಣ ಏನಾದ್ರು ಹೋಯ್ತು ಅಂತ ಅಂದರೆ 8 ಜೇನು ಹುಳಗಳು ಅದ್ರ ಜೊತೆಗೆ ಎದ್ದು ಹೋಗ್ತವೆ.